ದೇವಸ್ಥಾನಗಳು ಕೆಲವೊಂದು ವರ್ಷಗಳಿಂದ ದೇವಸ್ಥಾನ ಹಳೆ ಬಿಲ್ಡಿಂಗ್ ಇತ್ತು, ಅದು ಬಿದ್ದೋಗಿತ್ತು. ಆ ದೇವರನ್ನ ತಗೊಂಡೋಗಿ ವೇಣುಗೋಪಾಲ ದೇವಸ್ಥಾನದಲ್ಲಿ ಸುಮಾರು ವರ್ಷಗಳಿಂದ ಈ ದೇವಸ್ಥಾನವನ್ನು ಇಂಪ್ರೂವ್ ಮಾಡೋಣ, ಕಟ್ಟೋಣ ಅಂತ ಪ್ರತಿಯೊಬ್ಬರು ಕೈ ಹಾಕ್ತೀವಿ. ಯಾವುದೋ ಒಂದು ಕುಂದುಕೊರತೆಗಳಿಂದ ಇದೋಗ್ತಾ ಇತ್ತು. ಆದ್ರೆ ಈ ಸರ್ತಿ ಎಲ್ಲರೂ ಆ ಭಗವಂತ ಯಾರು ಏನು ಮನಸ್ಸು ಕೊಟ್ಟಿದಾರೋ ಗೊತ್ತಿಲ್ಲ. ಆ ಭಗವಂತ ನಾವೆಲ್ಲರೂ ಹೋಗಿ ಸಹಾಯ ಕೇಳಿದಾಗ ಪ್ರತಿಯೊಬ್ಬರು ಮಾಡಿದ್ದಾರೆ. ಅದೇ ಪರವಾಗಿ ನಮ್ಮ ಮದ್ದೇರಿ ಗ್ರಾಮಸ್ಥರು ಪ್ರತಿಯೊಂದು ಮನೆಯವರು ಹುಡುಗಿಯಿಂದ ಹುಡುಗಿಯಿಂದ ಪ್ರತಿಯೊಬ್ಬರು ಜೈಕಾರಗಳೊಂದಿಗೆ ಬಂದು ತುಂಬಾ ಸಂತೋಷದಿಂದ ಈ ಒಂದು ದೇವಸ್ಥಾನ ಒಂದು ಸಂತೋಷಕ್ಕೆ ಮದ್ದೇರಿ ಸುಬ್ಬಲಮ್ಮ ಮತ್ತು ಗಂಗಮ್ಮ ಮತ್ತೆ ಇನ್ನೊಂದು ಗಂಗಮ್ಮ ಮತ್ತು ಚೌಡೇಶ್ವರಮ್ಮ ಅಗ್ಗದೇವತೆಗಳನ್ನ ನಾವು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ತುಂಬಾ ಖುಷಿಯಿಂದ ಎಲ್ಲರೂ ಬಂದು ಹೋಗ್ತಾ ಇದ್ದಾರೆ. ಅವರಿಗೆ ನಾವು ಎಲ್ಲಿ ಹೋಗಿ ನಾವು ಒಂದು ಸಹಾಯ ಕೇಳಿದ್ರೆ ಎಲ್ಲರೂ ನಮಗೆ ಕೊಟ್ಟಿದ್ದಾರೆ. ಅಮೌಂಟ್ ಹಾಕಿ ಇನ್ನೊಂದು ಸಹಾಯವಾಗಿ ಅವರಿಗೆ ಆ ದೇವರು ಆರೋಗ್ಯ ಐಶ್ವರ್ಯ ಕೊಡ್ಲಿ ಅಂತ ಹೇಳ್ಬಿಟ್ಟು ವಂದಿಸುತ್ತಾ ನಾವು ಇನ್ನೂ ಈ ದೇವಸ್ಥಾನ ಇಂಪ್ರೂವ್ ಮಾಡಬೇಕು. ಆ ದೇವರು ನಮಗೆ ತುಂಬಾ ಶಕ್ತಿ ಕೊಡ್ಲಿ, ಎಲ್ಲರಿಗೂ ಆ ಶಕ್ತಿ ಕೊಡ್ಲಿ ಅಂತ ಹೇಳ್ತಾ ನಾವು ಮದ್ದೇರಿ ಗ್ರಾಮದಲ್ಲಿ ಅಂದರೆ 26/8/2026 ಕೈಲೂರು ಹೋಬಳಿ ಮುಗಲ್ಮತ್ಪಲ್ ಪಂಚಾಯಿತಿ ಮದ್ದೇರಿ ಗ್ರಾಮದಲ್ಲಿ ಏನಿವತ್ತು ಚೌಡೇಶ್ವರಿ ದೇವಿ ಮತ್ತು ಎರಡು ಗಂಗಮ್ಮ ದೇವಿ ದೇವಸ್ಥಾನಗಳ ದೇವರ ಪ್ರತಿಷ್ಠಾಪನೆಯನ್ನು ಹಮ್ಮಿಕೊಂಡಿದ್ದು, ಏನು 20 ವರ್ಷಗಳಿಂದ ಈ ದೇವಸ್ಥಾನ ಗಂಗಮ್ಮ ದೇವಸ್ಥಾನ ಆಗಿರ್ಬೋದು, ಶ್ರೀ ಚೌಡೇಶ್ವರಿ ದೇವಸ್ಥಾನ ಆಗಿರ್ಬೋದು 20 ವರ್ಷಗಳಿಂದ ಪೆಂಡಿಂಗ್ ಇದ್ದು, ಕೆಲವರು ದಾನವೀರ ಶೂರ ಕರ್ರು ದಯಮಾಡಿ ದೊಡ್ಡ ಮನಸ್ಸು ಮಾಡಿ ಏನಂದರೆ ಇವತ್ತಿನ ದಿನ ವಿಜೃಂಭಣೆಯಿಂದ ಮದ್ದೇರಿ ಇತಿಹಾಸದಲ್ಲೇ ಇಂಥ ಒಂದು ಪ್ರೋಗ್ರಾಮು ಹಮ್ಮಿಕೊಂಡಿಲ್ಲ. ಒಂದು ಏನು ಸುತ್ತಮುತ್ತಲಿನ ಮದ್ದೇರಿ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಬಂದು ದೇವರ ಆಶೀರ್ವಾದ ಪಡೆದು ದೇವರ ಆಶೀರ್ವಾದ ಪಡೆದು ವಿಶೇಷವಾಗಿ ಏನು 2:30-3 ಗಂಟೆಗೆ ಮುಳಬಾಗಿಲು ತಾಲೂಕಿನ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ಆಗಮಿಸಲಿದ್ದಾರೆ. ಅವರು ದೇವರ ದರ್ಶನ ಪಡ್ಕೊಂಡು ನಾಲ್ಕು ಮಾತನಾಡಿ ಅವರು ದರ್ಶನ ಪಡ್ಕೊಂಡು ಮತ್ತೆ ಅವರ ಬಂದಾಗ ಅವರಿಗೆ ಸ್ವಲ್ಪ ಮರ್ಯಾದೆ ಮಾಡಿ ಸನ್ಮಾನ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಏನು ಎಲ್ಲ ಭಕ್ತಾದಿಗಳು ಏನು ಬಂದಿದ್ದಾರೆ ಅವರಿಗೆ ದೇವರು ಚೌಡೇಶ್ವರಿ ದೇವಿ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಅಂದ್ಬಿಟ್ಟು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಮತ್ಪಲ್ ಪಂಚಾಯಿತಿ ಮದ್ದೇರಿ ಗ್ರಾಮದಲ್ಲಿ ಶ್ರೀ ಚೌಡೇಶ್ವರಿಯ ದೇವಸ್ಥಾನ ಉದ್ಘಾಟನೆ ಹಾಗೂ ಗಂಗಮ್ಮ ದೇವಿಗಳು 2 ದೇವಸ್ಥಾನಗಳ ಉದ್ಘಾಟನೆಯನ್ನು ಹಮ್ಮಿಕೊಂಡು ಇವಾಗ ನಮ್ಮೂರಿನ ಗ್ರಾಮಸ್ಥರು ಎಲ್ಲರೂ ಹಿರಿಯರು ದೊಡ್ಡವರು ಎಲ್ಲ ನಮ್ಮ ಸುತ್ತಮುತ್ತಲಿನ ಹಳ್ಳಿಯವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವಿಜೃಂಭಣೆಯಿಂದ ನಡೆಸ್ಕೊಡ್ತಾ ಇದ್ದಾರೆ. ನಮ್ಮೂರಿನ ಗ್ರಾಮಸ್ಥರಿಗೂ ಅಕ್ಕಪಕ್ಕ ಗ್ರಾಮಸ್ಥರಿಗೂ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸುತ್ತಾ, ಮತ್ತು ಅದೇ ನಮ್ಮ ಮುಳಬಾಗಿಲು ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣವರು, MP ಆಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರು, ಅವರ ನೇತೃತ್ವದಿಂದ ಆನಂದ್ ರೆಡ್ಡಿ ಅವರ ನೇತೃತ್ವಗಳಿಂದ ಕೋರ್ ಕಮಿಟಿ ಸದಸ್ಯರು, JDS ಕೋರ್ ಕಮಿಟಿ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಅಂಬರೀಷ್ ಅಣ್ಣವರು, ಕೊತ್ತೂರು ಮಂಜಣ್ಣವರು ಅವರೆಲ್ಲರ ಸಹಕಾರದಿಂದ ಇವತ್ತು ಮದ್ದೇರಿ ಗ್ರಾಮದಲ್ಲಿ ವಿಜೃಂಭಣೆಯಾಗಿ ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ದಯವಿಟ್ಟು ಇದೇ ಥರ ವರ್ಷ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಮೂರಿನ ಗ್ರಾಮಸ್ಥರಿಗೂ ಹಿರಿಯ ಗ್ರಾಮಸ್ಥರಿಗೂ ಪಕ್ಕ ಊರಿನ ಗ್ರಾಮಸ್ಥರಿಗೂ ಹಳೆ ಕಾಲದಿಂದ ಪೆಂಡಿಂಗಲ್ಲಿದ್ದು ಎಲ್ಲರೂ ಮನಸ್ಸು ಮಾಡಿ ಇದನ್ನು ಒಂದು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಒಂದು ಗಟ್ಟಿ ಮನಸ್ಸಿಂದ ನಮ್ಮ ಊರಿನ ಹಿರಿಯರು ಹುಡುಗರು, ನಮ್ಮೂರಿನ
ಬೇರೆ ಕಡೆ ಕೊಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳು ಸಹ ಇದಕ್ಕೆ ಪ್ರೋತ್ಸಾಹ ಮಾಡಿ ನಮಗೆಲ್ಲ ಸಹಕಾರ ಮಾಡಿದ್ದಕ್ಕೆ ಅವ್ರಿಗೂ ಕೂಡ ಧನ್ಯವಾದಗಳು. ಅವರು ಕೂಡ ಅವರ ನಮ್ಮ ಚೌಡೇಶ್ವರಿ ದೇವಿ, ಗಂಗಮ್ಮ ದೇವಿ ಅವ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ತೀವಿ. ಅದೇ ರಿಟೈರ್ಡು ಪೊಲೀಸರು ಆಗಿರ್ತಕ್ಕಂಥ ML ಲಕ್ಷ್ಮೀನಾರಾಯಣ ಅವರು ಪಾಪ ಭಾಳ ಶ್ರಮ ಪಟ್ಟಿದ್ದಾರೆ. ಅವ್ರಿಗೂ ಸ್ವಲ್ಪ ನಮ್ಮಿಂದ ದೇವರು ಅವ್ರಿಗೂ ಒಳ್ಳೇದು ಮಾಡಲಿ ಅಂತ ಮತ್ತೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಕೋದಂಡಣ್ಣ ಅವರು ಸಹ ಪಾಪ ಫಸ್ಟಿಂದ ದುಡಿದಿದ್ದಾರೆ. ಅವ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ. ಹಂಗೆ ಬಾಲಪ್ಪಣ್ಣ ಅಂತ ಅವ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಮ್ಮೂರಿನ ಗ್ರಾಮಸ್ಥರಿಗೆಲ್ಲರಿಗೂ ಪ್ರತಿ ವರ್ಷವೂ ಇದೇ ಥರ ನಡೆಸ್ಕೊಂಡು ಹೋಗ್ಬೇಕು ಅಂತ ಎಲ್ಲರಿಗೂ ವಿನಂತಿ ಮಾಡಿ ಧನ್ಯವಾದಗಳನ್ನು ಅರ್ಪಿಸ್ತೀವಿ.